ಧಾರವಾಡ ನಗರದ ಕೆಳಗೇರಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದ ಮಹಿಳೆಯೊಬ್ಬರು ತುಪ್ಪದ ಪ್ಯಾಕೆಟ್ ಕಳ್ಳತನ ಮಾಡಿದ್ದಾರೆ. ಚಾಲಕಿ ಕಳ್ಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತುಪ್ಪದ ಪ್ಯಾಕೆಟ್ಗಳನ್ನ ಬಾಸ್ಕೆಟ್ಗೆ ಹಾಕೊಂಡಿದ್ದ ಈ ಚಾಲಕಿ ಮಹಿಳೆ ನಂತರ ಬಾಸ್ಕೆಟ್ನಲ್ಲಿದ್ದಂಥ ತುಪ್ಪದ ಪ್ಯಾಕೆಟ್ ಅನ್ನ ಬಟ್ಟೆ ಒಳಗೆ ಹಾಕೊಳ್ಳುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಸಂಸದ ಡಾಕ್ಟರ್ ಮಂಜುನಾಥ್ಗೆ ಅಗೌರವ ತೋರಿಸಲಾಗಿದೆ ಅಂತ ಆರೋಪಿಸಿ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಪ್ರತಿಭಟನೆ ನಡೆಸಿದೆ. ರಾಮನಗರದ ಜಿಲ್ಲಾ ಪಂಚಾಯಿತಿ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕನಕಪುರ ತಾಲೂಕಿನ ಟಿ-ಬೇಕುಪ್ಪೆ ಗ್ರಾಮ ಪಂಚಾಯಿತಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಎಂಎಲ್ಸಿ ಎಸ್ ರವಿ ಫೋಟೋ ಹಾಕಿ ಸಂಸದರ ಫೋಟೋ ಬಳಕೆ ಮಾಡಿಲ್ಲ ಅಂತ ಆರೋಪಿಸಲಾಗಿದೆ. ಸಂಸದರ ಫೋಟೋ ಬಳಸದೆ ಪಿಡಿಒ ಶಿಷ್ಟಾಚಾರವನ್ನು ಉಲ್ಲಂಘಿಸಿದ್ದಾರೆ ಅಂತ ಜೆಡಿಎಸ್ ಆರೋಪಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಂಡಗೋಡಿನ ಚಿಗಳ್ಳಿಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರ ಜಗಳ ಬೀದಿಗೆ ಬಂದಿದೆ. ಶಿಕ್ಷಕ ದಾಸಪ್ಪ ಅನ್ನೋರಿಂದ 3 ಶಿಕ್ಷಕಿಯರಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಶಿಕ್ಷಕ ದಾಸಪ್ಪ ಅವರ ಕಿರುಕುಳಕ್ಕೆ ಬೇಸತ್ತು ಬೇರೆಡೆ ವರ್ಗಾವಣೆ ಮಾಡುವಂತೆ ಡಿಡಿಪಿಐಗೆ ಮನವಿಯನ್ನು ಮಾಡಿದ್ದಾರೆ. ಮುಖ್ಯ ಶಿಕ್ಷಕಿ ಯಲ್ಲುಬಾಯಿ ಪಾಟೀಲ್, ಸಹ ಶಿಕ್ಷಕಿಯರಾದ ನಯನಾ ಭಂಡಾರಿ, ದಿವ್ಯಾ ಗೋಪಾಲ ಅನ್ನೋರಿಂದ ಬೇರೆಡೆ ವರ್ಗಾವಣೆಗೆ ಮನವಿ ಮಾಡಿದ್ದಾರೆ. ಶಿಕ್ಷಕ ದಾಸಪ್ಪ ಅವರಿಂದ ಜಾತಿ ದೌರ್ಜನ್ಯ ಕುರಿತು 3 ಶಿಕ್ಷಕಿಯರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರ ವಿರುದ್ಧ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಶಿಕ್ಷಕರ ಜಗಳದಿಂದ ಮಕ್ಕಳ ಪಾಠದ ಮೇಲೂ ಕೂಡ ಪರಿಣಾಮ ಬೀರ್ತಿದೆ ಅಂತ ವಿದ್ಯಾರ್ಥಿಗಳ ಪೋಷಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶಾಲೆ ಎದುರಿಗೆ ನಾವು ಎಲ್ಲ ಪಾಲಕರು, ಊರು ಗ್ರಾಮಸ್ಥರು, ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಗ್ರಾಮಸ್ಥರು, ಹಿರಿಯರು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರತಿಭಟನೆ ಕಾರಣ ಅಂದರೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಚಿಗಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ದಾಸಪ್ಪ ಗುರುಗಳು ಅವರು ಕಳೆದ 3-4 ವರ್ಷದಿಂದ ನಮ್ಮ ಶಾಲೆಯಲ್ಲಿ ಎಲ್ಲ ಸಹಶಿಕ್ಷಕರು ಇರ್ಬೋದು, ಶಿಕ್ಷಕರು ಇರ್ಬೋದು, SDMC ಇರ್ಬೋದು, ಗ್ರಾಮಸ್ಥರ ಜೊತೆಗೆ ಸರಿಯಾಗಿ ನಡೆದುಕೊಳ್ತಾ ಇಲ್ಲ. ಇದರಿಂದ ಎಲ್ಲರಿಗೂ ತೊಂದರೆ ಆಗಿದೆ. ಅದಕ್ಕಿಂತ ಮೇಲಾಗಿ ಈ ನಮ್ಮ ಶಿಕ್ಷಣದಲ್ಲಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಹೆಣ್ಮಕ್ಳು ಶಿಕ್ಷಕರು ಯಾರು ಯಲ್ಲುಬಾಯಿ ಹೆಡ್ ಮಾಸ್ಟರ್ ಆದಂಥ ಯಲ್ಲುಬಾಯಿ ಮೇಡಮು, ಭಂಡಾರಿ ಮೇಡಮು ಮತ್ತು ಅವರು ದಿವ್ಯಾ ಮೇಡಮು, ಅದೇ ರೀತಿ ನಮ್ಮ SDMC ಅಧ್ಯಕ್ಷರಾದಂಥ ಸಂತೋಷ್ ಆಲ್ದಕಟ್ಟಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿದ್ದಾರೆ ಮಂಡಗೋಡು ಪೊಲೀಸ್ ಠಾಣೆಯಲ್ಲಿ. ಅಂಥ ಕೇಸ್ ದಾಖಲೆ ಮಾಡತಕ್ಕಂಥ ವ್ಯವಸ್ಥೆ ಏನೂ ಇದ್ದಿದ್ದಿಲ್ಲ. ಇಲ್ಲಿ ಏನೇ ಇದ್ದರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.